ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬನಾನಾ ಬನ್ಸ್ ಅಥವಾ ಬಾಳೆಹಣ್ಣಿನ ಪೂರಿ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸಿಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು 2 ಬಾಳೆಹಣ್ಣು ತೊಗೊಂಡಿದ್ದೀನಿ. 2 ಬಾಳೆಹಣ್ಣಿನ ಬ್ರೇಕ್ಫಾಸ್ಟ್ ನಮಗೆ 3 ಜನರಿಗೆ ಆಗುತ್ತೆ. ಇವಾಗ ಇದನ್ನು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಮಿಕ್ಸಿ ಜಾರಿಗೆ ಹಾಕಿ ಇದರ ಪೇಸ್ಟ್ ಮಾಡ್ಕೊಳ್ಳೋಣ. ನೀವು ಬೇಕಿದ್ರೆ ಹೀಗೇನು ಒಂದು ಪಾತ್ರೆಯಲ್ಲಿ ತಗೊಂಡು ನೀವು ಮ್ಯಾಶ್ ಕೂಡ ಮಾಡಬಹುದು. ಈಗ 2 ಬಾಳೆಹಣ್ಣನ್ನು ನಾನು ಇಲ್ಲಿ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆಯೇ ಇಲ್ಲಿ 2 ಸ್ಪೂನಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಸಕ್ಕರೆ ಕೂಡ ಹಾಕಬಹುದು, ಆದರೆ ಸಕ್ಕರೆ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಬೆಲ್ಲ ಹಾಕ್ತಾಯಿದ್ದೀನಿ. ಹಾಗೆಯೇ ಇಲ್ಲಿ ಒಂದು ಅರ್ಧ ಬೌಲಷ್ಟು ನಾನು ಮೊಸರು ಹಾಕ್ತಾಯಿದ್ದೀನಿ. ಅರ್ಧ ಬೌಲ್ಗಿಂತ ಸ್ವಲ್ಪ ಕಡಿಮೆ ಇಲ್ಲಿ ಮೊಸರು ಹಾಕ್ತಾಯಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಇದನ್ನು ನಾವು ಗ್ರೈಂಡ್ ಮಾಡ್ಕೊಂಬರೋಣ. ಇದರ ಪೇಸ್ಟ್ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ ಪೇಸ್ಟ್ ಮಾಡಿ ಆಗಿದೆ, ನೀವಿಲ್ಲಿ ನೋಡ್ಬೋದು ಪೇಸ್ಟ್ ಆಗಿದೆ. ಈಗ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ. ಆ ಪಾತ್ರೆಗೆ ಈ ಪೇಸ್ಟ್ ಏನು ಮಾಡ್ಕೊಂಡಿವೆಲ್ಲ ಅದನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ಹಾಕಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಮೈದಾ ಹಿಟ್ಟಾಗಲಿ ಅಥವಾ ಗೋಧಿ ಹಿಟ್ಟಾಗಲಿ ನಿಮ್ಗೆ ಏನು ಇಷ್ಟನೋ ಅದನ್ನು ನೀವು ಇಲ್ಲಿ ಹಾಕ್ಬೋದು. ನಾನಿಲ್ಲಿ ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಎರಡನ್ನೂ ಮಿಕ್ಸ್ ಕೂಡ ಮಾಡಿ ಹಾಕಬಹುದು. ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ನೀವು ಹಾಕಿ, ಒಮ್ಮೆಲೇ ಹಿಟ್ಟು ಹಾಕ್ಲಿಕ್ಕೆ ಹೋಗಬೇಡಿ. ನಾನಿಲ್ಲಿ ಪಾವು ಕೆ ಜಿಯಷ್ಟು ಹಿಟ್ಟು ತೊಗೊಂಡಿದ್ದೀನಿ. ನನಗೆ ಅಷ್ಟು ಪಾವು ಕೆ ಜಿಯಷ್ಟು ಹಿಟ್ಟು ಬೇಕಾಗಿದೆ. ಈ 2 ಬಾಳೆಹಣ್ಣಿಗೆ ಪಾವು ಕೆ ಜಿಯಷ್ಟು ಹಿಟ್ಟು ಬೇಕಾಗಿದೆ. ಬಾಳೆಹಣ್ಣು ಸ್ವಲ್ಪ ದೊಡ್ಡದಿದೆ. ಈಗ ನೋಡಿಕೊಂಡು ನೀವು ಹಿಟ್ಟು ಹಾಕಿ ಹಿಟ್ಟನ್ನು ನಾದ್ಕೊಳ್ಳಿ. ಈಗ ಕೈಯಿಂದ ಇಲ್ಲಿ ನಾದ್ತಾಯಿದ್ದೀನಿ ನಾನು. ಚಮಚದಿಂದ ಅಷ್ಟು ಸರಿಯಾಗಿ ನಾದಲಿಕ್ಕೆ ಸರಿಯಾಗಲ್ಲ, ಕೈಯಿಂದನೇ ನಾದಬೇಕು ಹಿಟ್ಟು. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಇಡ್ತಾಯಿದ್ದೀನಿ. ಇದು ನಾವು ನಾಳೆ ಮಾಡ್ತೀವಿ ಅಂದರೆ ರಾತ್ರಿನೇ ಹಿಟ್ಟನ್ನು ನಾವು ನಾದಿ ಇಡಬೇಕು, ತುಂಬ ಚೆನ್ನಾಗಿ ನೆನೆಯಬೇಕು. ಇವಾಗ ಇಲ್ಲಿ ನೋಡಿ ಹಿಟ್ಟು ಚೆನ್ನಾಗಿ ನೆನೆದಿದೆ. ಈಗ ಇದನ್ನು ಮತ್ತೊಮ್ಮೆ ನಾವು ಚೆನ್ನಾಗಿ ನಾದ್ಕೋಬೇಕು. ಹಾಗೆಯೇ ನಾವು ಬನ್ ಮಾಡಬಾರ್ದು, ಚೆನ್ನಾಗಿ ನಾದಬೇಕು. ಇಲ್ಲಿ ಪಾತ್ರೆಯಲ್ಲಿನೇ ನಾದಲಿಕ್ಕೆ ನಮಗೆ ಸರಿಯಾಗಿ ಗ್ರಿಪ್ ಸಿಗಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಕಟ್ಟೆ ಮೇಲೆ ನಾದ್ತಾಯಿದ್ದೀನಿ ಹಿಟ್ಟು. ಚೆನ್ನಾಗಿ ನಾದ್ಕೊಳ್ಳಿ. ನಾದ್ಕೊಂಡಾದ ನಂತರ ನಾವು ನಮಗೆ ಎಷ್ಟು ಬೇಕೋ ಆ ಆಕಾರದಲ್ಲಿ ನಾವು ಉಂಡೆಯನ್ನು ಮಾಡಿ ಪೂರಿ ಥರ ಇದನ್ನು ಲಟ್ಟಿಸ್ಬೇಕು. ಅಂದರೆ ಪೂರಿ ಥರ ತೆಳ್ಳಗೆ ಲಟ್ಟಿಸ್ಲಿಕ್ಕೆ ಹೋಗಬೇಡಿ, ಅದು ಬನ್ನಾಗಲ್ಲ, ಅದು ಪೂರಿ ಆಗಿಬಿಡತ್ತೆ. ಸ್ವಲ್ಪ ದಪ್ಪನೇ ಇರಲಿ, ಪೂರಿಗಿಂತ ಸ್ವಲ್ಪ ದಪ್ಪನೇ ಲಟ್ಟಿಸ್ಕೋಬೇಕು ನಾವು. ಇವಾಗ ನೋಡಿ ಈ ಸೈಜ್ನಲ್ಲಿ ನಾನು ಉಂಡೆ ಮಾಡ್ಕೊಂಡಿದ್ದೀನಿ. ಈಗ ಇದೇ ರೀತಿ ಎಲ್ಲ ಉಂಡೆನೂ ಮಾಡ್ಕೊಳ್ಳೋಣ. ಇವಾಗಿಲ್ಲಿ ನೋಡಿ ಎಲ್ಲ ಮಾಡಿಕೊಂಡು ಆಗಿದೆ. ಈಗ ಇದನ್ನು ನಾವು ಲಟ್ಟಿಸ್ಕೊಳ್ಳೋಣ. ಕೆಲವರು ಎಣ್ಣೆಯಲ್ಲಿನೂ ಲಟ್ಟಿಸ್ತಾರೆ, ಎಣ್ಣೆಯನ್ನು ಹಚ್ಚಿನೂ ಕೂಡ ಲಟ್ಟಿಸ್ತಾರೆ. ನಾನಿಲ್ಲಿ ಹಿಟ್ಟು ತೊಗೊಂಡು ಲಟ್ಟಿಸ್ತಾ ಇದ್ದೀನಿ, ಒಣ ಹಿಟ್ಟು ಹಚ್ಚಿ ಲಟ್ಟಿಸ್ತಾ ಇದ್ದೀನಿ. ಸ್ವಲ್ಪ ದಪ್ಪನೇ ಇರಲಿ. ನೀವು ಇಲ್ಲಿ ನೋಡ್ಬೋದು, ಇಷ್ಟು ದಪ್ಪ ಇದ್ದರೆ ಸಾಕು. ಇದೇ ರೀತಿ ನಾವು ಎಲ್ಲ ಬನ್ಸು ಮಾಡ್ಕೊಳ್ಳೋಣ. ಈಗ ಇಲ್ಲಿ ನಾನು ಒಂದು ಕಡೆ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ. ಇದು ಎಣ್ಣೆ ಬಿಸಿಯಾಗಿದೆ. ಈಗ ಇದಕ್ಕೆ ಈ ಬನ್ ಏನಿದೆಯಲ್ಲ ಇದನ್ನು ಹಾಕಿ ಕರಿಯೋಣ. ಮೀಡಿಯಮ್ ಉರಿಯಲ್ಲಿನೇ ಇದನ್ನು ಕರಿಬೇಕು, ಹೈ ಫ್ಲೇಮ್ನಲ್ಲಿ ಕರಿಲಿಕ್ಕೆ ಹೋಗಬೇಡಿ. ಈಗ ತಿರುಗಿಸಿ ಹಾಕ್ತಾಯಿದ್ದೀನಿ. ಈ ರೀತಿ ಕಲರ್ ಬರೋವರೆಗೂ ನೀವು
ಕರಿಬೇಕು. ಈಗ ಇದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗಿತಾ ಇದ್ದೀನಿ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆಯೇ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಈ ರೆಸಿಪಿಯನ್ನು ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.